ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲಿನ ನಾದವ ತೋರುತ್ತಾ ಕರ್ಜಿಕಾಯಿ ಮಾಡ್ತಾ ಇದ್ದೀನಿ. ನಮ್ಮ ಪೂಜಾ ಬಂದು ಮೆಹಂದಿ ಹಾಕ್ಸ್ಕೊಳಕ್ಕೆ ಹೋಗಿದ್ದಾಳೆ. ನೋಡಿ ಗೈಸ್, ನಮ್ಮ ಪೂಜಾ ಮೆಹಂದಿ ಹಾಕ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಇವಾಗ ಮೊಯ್ಯ ಮಾಡ್ತಿದ್ದಾರೆ ಪಾಪ. ನನ್ನ ತಮ್ಮಗೆ ನಮ್ಮಪ್ಪ ಜಾಸ್ತಿ ಮಾತಾಡೋರು ಈ ಥರ. ಇವಾಗ ಜಾಡ್ಸ್ ಒದ್ರೆ ಇವಾಗ ಅಮಾಸೆ ಆಗ್ತಿತ್ತು, ಒದಿಲ್ಲ. ನೋಡಿ ಗೈಸ್, ನಮ್ಮ ಫ್ರೆಂಡ್ ಮನೆಯಲ್ಲಿ ಸೀರೆ ಉಡ್ಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ನೋಡಿ ಉಡಿಸ್ತಾ ಇದ್ದೀವಿ. ಉಡ್ಸಾದ್ಮೇಲೆ ಹೆಂಗಿರುತ್ತೆ ಅಂತ ನೋಡಿ. ಅಷ್ಟಲಕ್ಷ್ಮಿ ಬೇಕಾ? ನನಗೆ ಮಾತ್ರ ಅಲ್ಲಿ ಕೊಟ್ಟಿಲ್ಲ. ನಾವೆಲ್ಲ ಯೂಟ್ಯೂಬಲ್ಲಿ ಬರಲ್ಲ, ಮಕ್ಕ ತೋರ್ಸಲ್ಲ ನಾವು. ಹಾಂ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬಟ್ಟೆ ಒಂದು ರಾಶಿ ಇತ್ತು, ಎಲ್ಲ ಮರ್ಚಿಟ್ಬಿಟ್ಟೆ. ಇವಾಗ ಪ್ರಿಯಾ ಮನೆ ಹತ್ರ ಹೋಗ್ಬೇಕು ನಾನು ಮೆಹಂದಿ ಹಾಕ್ಸ್ಕೊಳಕ್ಕೆ. ಗೈಸ್, ಇವತ್ತು ಬುಧವಾರ, ಇನ್ನು ನಾಳೆ ಒಂದಿನ. ನಾಳೆ ಎಲ್ಲ ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕಾಗಲ್ಲ, ಅದಕ್ಕೆ ನಮ್ಮ ಪೂಜಾ ಇವತ್ತೇ ಹೋಗ್ತಾ ಇದ್ದಾಳೆ. ನಮ್ಮ ಪ್ರಿಯಾಂಕ ಮೆಹಂದಿ ಹಾಕ್ತಾಳೆ ಗೈಸ್. ಯಾರಿಗಾದ್ರೂ ಬೇಕು ಅಂದರೆ ಹಾಕ್ಸ್ಕೊಳ್ಳಿ. ಫ್ರೀ ಪ್ರಮೋಷನ್ ಗೈಸ್. ಫ್ರೀ ಪ್ರಮೋಷನ್ ಅಂತೆ ನೋಡಿ. ಕಾಸು ಕೊಡ್ಬೇಕು ಹಂಗೆ? ಇಲ್ಲ, ಫ್ರೀ ಯಾರು ಪಾಪ ಫ್ರೀಯಾಗಿ ಹೆಂಗ ಮತ್ತೆ ಗೈಸ್. ಇವತ್ತು ಇನ್ನೂ ಕರ್ಜಿಕಾಯಿ ಮಾಡಬೇಕು ಗೈಸ್. ಕರ್ಜಿಕಾಯಿ ಮಾಡೋದು ಎಲ್ಲ ಎತ್ತಾಕ್ಬಿಟ್ಟಿದ್ದಾರೆ, ಕೈಗೆ ಸಿಗ್ತಾ ಇಲ್ಲ. ಇವಾಗ ಏನು ಮಾಡೋದೋ ಗೊತ್ತಿಲ್ಲ. ನಮ್ಮ ಗೌತಮು ಮಿಷಿನ್ ಬಿಚ್ತಾ ಇದ್ದಾನೆ. ಇದೊಂದು ಟೇಬಲ್ ಬಿಚ್ಚಬೇಕಿಲ್ಲ ಅಂದರೆ ಇಲ್ಲಿ ಇಕ್ಕಟ್ಟಾಗುತ್ತೆ. ಯಾವಾಗಲೂ ತೆಗ್ದಿಕ್ತಾಯಿದ್ವಿ ಏನಾದರೂ ಹಬ್ಬಗಳು ಬಂದಾಗೆಲ್ಲ. ಇವತ್ತು ಈ ಥ್ರೆಡ್ಡೇನೋ ಹೋಗಿಬಿಟ್ಟಿದೆ, ಅದು ತೆಗಿಯೋಕ್ಕಾಗಲ್ಲ ಅಂತ ಇದ್ದಾನೆ. ಆದರೂ ಟ್ರೈ ಮಾಡ್ತಾ ಇದ್ದಾನೆ. ನೋಡಬೇಕು ಗೈಸ್. ಇದಾಗಿಲ್ಲ ಅಂದರೆ ನನಗೆ ದೊಡ್ಡ ತಲೆನೋವಾಗ್ಬಿಡುತ್ತೆ. ಇದೆಲ್ಲ ಇಕ್ಕಟ್ಟು, ಇಲ್ಲೆಲ್ಲ ಪ್ಲೇಸ್ ಸಾಕಾಗಲ್ಲ. ವರಮಹಾಲಕ್ಷ್ಮಿಗೆ ಇಲ್ಲಿ ಲಕ್ಷ್ಮೀನ ಕೂರಿಸಿದ್ರೆ ಇಲ್ಲೆಲ್ಲ ಟೇಬಲ್ ಎಲ್ಲ ಬರುತ್ತಲ್ವ, ಇಕ್ಕಟ್ಟಾಗುತ್ತೆ. ಇದು ತೆಗೆದ್ರೆ ಸ್ವಲ್ಪ ಫ್ರೀ ಇರುತ್ತೆ. ಮೊದಲೇ ಇಕ್ಕಟ್ಟು, ಏನು ಮಾಡೋದು? ನಮ್ಮ ಗೌತಮ್ ಇವಾಗ ತೆಗ್ದಿಲ್ಲ ಅಂದರೆ ನನಗೆ ಏನು ಮಾಡೋದು ಗೊತ್ತು? ಆಗುತ್ತಾ ಇಲ್ವಾ ಗೊತ್ತು? ಹಾಂ, ಆಗಲ್ಲ. ಹಾಂ, ಏನೋ ಗೊತ್ತು, ಹಿಂಗಂತ ಇದ್ದಾಳೆ. ತೆಗಿಯೋ ಗೊತ್ತು ಹಂಗಾದ್ರೆ. ಟ್ರೈ ಮಾಡ್ತಿದ್ದೇನೆ ಗೈಸ್. ಮೊನ್ನೆ ಸರ್ವಿಸ್ ಮ್ಯಾನ್ ಬಂದಾಗ ಅವ್ರು ಆಗೋದೇ ಇಲ್ಲ ಅಂದ್ಬಿಟ್ರು. ಮತ್ತು ಇದನ್ನೇನೋ ಮಾಡಿಸ್ಬೇಕು ಅಂದರು. ಅದೆಲ್ಲ ತಲೆನೋವು. ನಾನಲ್ಲ, ಇವರೇ. ನಾನು ಯಾವತ್ತೂ ಇದು ಬಿಚ್ಚಿಲ್ಲ. ಇವನ ಕೆಲಸನೇ ಅದು. ಅಪ್ಪ ಮಗ ಸೇರ್ಕೊಂಡು ಗೈಸ್ ಇದನ್ನು ಮಾಡಿರೋದು. ಅದು ಬಿಚ್ಚಕ್ಕಾಗಿಲ್ಲ ಅಂದರೆ ಏನು ಮಾಡೋಣ? ಅವನು ಹೇಳಿದ್ದೇನು, ವೆಲ್ಡಿಂಗ್ ಹತ್ರ ಕಟ್ ಮಾಡಿಸ್ಬಿಟ್ಟು ಇದು ಮಾಡಬೇಕು. ಹಾಂ, ಹೆಂಗೆ ಮಾಡ್ತಾರೆ? ಜಸ್ಟ್ ಮಿಸ್ ಏನಾರ ಇದಕ್ಕೇನಾದರೂ ಟಚ್ ಆಯಿತು ಅಂದರೆ ಅಷ್ಟೇ. ಕಟ್ ಮಾಡುವಾಗ ಸುಮ್ಮನೆನಾ? ಕಟ್ ಮಾಡೋಕ್ಕೂ ಆಗಲ್ಲ ಅಲ್ಲ. ಅವ್ನು ಹೇಳ್ತಾ ಇದ್ನಲ್ಲ, ತೆಗಿಯೋಕ್ಕಾದ್ರೆ ಅಲ್ಲ ಅದು ಕಟ್ ಮಾಡೋಕ್ಕೂ ಎತ್ಕೊಂಡು ಹೋಗೋಕ್ಕೆ ಆಗಲ್ಲ. ನೋಡೋಣ ಗೈಸ್, ಆಗಿದ್ರೆ ಬಿಚ್ಚುತ್ತೀವಿ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಹಿಂಗೆ ಇರುತ್ತೆ. ನೋಡೋಣ. ಆದಷ್ಟು ನಾನು ಇಲ್ಲಿ ತಟ್ಟೆಗಳೇನು ಇಡಲ್ಲ ಜಾಸ್ತಿ, ಆ ಥರ ನೋಡಿಕೊಂಡು ಮಾಡ್ತೀನಿ ಅಷ್ಟೇ. ಕರ್ಜಿಕಾಯಿ ಮಾಡಬೇಕು ಗೈಸ್. ಈಗ ಕರ್ಜಿಕಾಯಿ ರವೆ ಉಂಡೆ ಇವತ್ತು ಮಾಡಿಕ್ಬಿಡೋಣ ಅಂತ. ಇವತ್ತು ಐಬ್ರೋಗೆ ಹೋಗಿದ್ವಿ ಗೈಸ್. ಯಾವಾಗಲೂ ಸ್ವಲ್ಪ ಜನ ಇರ್ತಾ ಇದ್ದಿದ್ದಕ್ಕೆ ಅವ್ರು ನಿಧಾನಕ್ಕೆ ಮಾಡೋರು. ಜನ ಜಾಸ್ತಿ ಇರೋದಕ್ಕೆ ಬೇಗ ಮಾಡಕ್ಕೆ ಹೋಗಿದ್ರೆ ಇಲ್ಲಿ ನಂಗೆ ಪೇಯ್ನ್ ಜಾಸ್ತಿ ಆಗ್ತಾ ಇದೆ. ಇವತ್ತು ಪೇಯ್ನ್ ಜಾಸ್ತಿ ಆಗ್ತಿತ್ತಾ? ನೋಡಿ ಗೈಸ್, ನಮ್ಮ ಪೂಜಾ ಇಬ್ಬರು ಅವಳು ಯಾವಾಗಲೂ ಮಾಡಿಸಲ್ಲ. ಅಪರೂಪಕ್ಕೆ ಯಾವಾಗಾದರೂ ಹಬ್ಬಗಳು ಮದುವೆಗಳು ಬಂದರೆ ಮಾತ್ರ. ಗೈಸ್, ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ನಮ್ಮ ಪೂಜಾ ಬಂದು ಮೆಹಂದಿ ಹಾಕ್ಸ್ಕೊಳಕ್ಕೆ ಹೋಗಿದ್ದಾಳೆ. ಏನೋ ಗೊತ್ತು, ಬಿಸಿ ಬಿಸಿ ಕರ್ಜಿಕಾಯಿ ಬೇಕಾ ಗೊತ್ತು? ಬೇಕಾ ಕೈ ಹಿಡಿ, ಹಾಕಿ ಎತ್ತಿ. ಇಂದ
ಹೆಂಗೂ ಹಾಕಲ್ಲ ಅಂತ ಗೊತ್ತು, ಅದಕ್ಕೆ ಕೈ ಹಿಡಿತಾನೆ ಇವನು. ಯಾಕೆ ಬ್ರೈಟ್ನೆಸ್ ಕಮ್ಮಿ ಆಯ್ತಾ? ವೈಟ್ ಹಾಕು ನೋಡೋ ವಿಡಿಯೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಫಸ್ಟ್ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇತ್ತಲ್ಲ, ಅದಕ್ಕೆ ಮಾಡಿ ಚೆನ್ನಾಗಿ ಮಾಡಿ ಮಾಡಿ ನೋಡಿ ಗೈಸ್, ನಮ್ಮ ಪೂಜಾ ಮೆಹಂದಿ ಹಾಕ್ಕೊಂಬಂದ್ಬಿಟ್ಟಿದ್ದಾಳೆ. ನಮ್ಮಮ್ಮ ಅರ್ಜೆಂಟ್ ಮಾಡ್ಬಿಟ್ರು ಗೈಸ್, ಇಲ್ಲಾಂದ್ರೆ ಈ ಕೈಗೂ ಟೈಮ್ ನೋಡಿ ಗೈಸ್ 11:30 ಆಯಿತು. ಪಾಪ ಅವಳ ಪ್ರಿಯಾಂಕ ಹಾಕ್ತೀನಿ ಅಂತ ಹೇಳಿದ್ಲು. ಟೈಮ್ ಇರಬೇಕಲ್ಲ. ಸರಿ ಬಿಡು ಹೋಗ್ಲಿ ಅಂತಂದೆ. ಹೋಗ್ಲಿ ಬಿಡು, ಇನ್ನು ನಾಳೆ ಹೋಗ್ಬಿಟ್ಟು ಇದನ್ನು ಕಂಪ್ಲೀಟ್ ಮಾಡಿಸ್ಕೊಬಂದ್ಬಿಡು ಅಷ್ಟೇ. ನಾಳೆ ಹೋಗಕ್ಕೆ ಟೈಮ್ ಇರಲ್ಲ ಅಲ್ಲಿ, ಮತ್ತೆ ಎಲ್ಲಾದರೂ ಹೋಗ್ಲಿ ಬಿಡು. ಅದಕ್ಕೆ ಹೆಂಗೋ ಒಂದು ತಿಂಡಿ ಅಂದ್ಬಿಟ್ಟು ಹೋಗ್ಬಂದ್ಬಿಟ್ಟೆ. ಹ್ಞೂ ನಾಳೆಗೂ ಬಂಕೆ ಹೇಳುವುದಾ? ಚಪ್ಪುವೇ ಏನು ಚಪ್ಪು ಅವಳು ಮಾತಾಡೋದು ತೆಲುಗು ಇವಾಗ ಚೇಂಜ್ ಆಗೈತಲ್ಲ, ಅದಕ್ಕೆ ಚೆಪ್ಪುವೆ ಅಂತ. ನಾನು ಹಂಗೇನಾ ಪಾಪ ಮಾತಾಡೋದು? ಹಂಗೆ ಇಂಕೇಮ್ ಚಪ್ಪು ಆಗಲ್ಕಾಯಿ ಬೇವಿನಕಾಯಿ ಸಾಕ್ಷಿ ಅಂದಂಗೇನು. ಏನು ಚಪ್ಪಲ್ ಚಪ್ಪು ಫ್ರೆಂಡ್ ಮಾಡೋಕ್ಕೆ ಮಾತಾಡೋದು. ಕಾಣೋದೇ ಇಲ್ಲ, ಎಲ್ಲ ಗೊತ್ತು, ನೀನು ಕಾಣಿಸ್ತಾನೆ ಇಲ್ಲ ಗೊತ್ತು. ಫುಲ್ ಬೆಳಗು. ಏನಕ್ಕೆ ಬೆಳಕು ಕಾಣಿಸ್ತಾ ಇದೆ ಗೊತ್ತಾ? ನಾವು ಹಾಕಿರೋ ಲೈಟಿಂದ. ನಮ್ಮ ಅಮ್ಮ ಕಲರ್ ಬಗ್ಗೆ ಮಾತಾಡ್ತಿರ್ಲಿಲ್ಲ ಗೈಸ್ ಇಷ್ಟಿನಿಂದ. ಇವಾಗ ಮೊಯ ಮಾಡ್ತಿದ್ದಾರೆ ಪಾಪ ನನ್ನ ತಮ್ಮಗೆ. ನಮ್ಮಪ್ಪ ಜಾಸ್ತಿ ಮಾತಾಡೋರು ಈ ತರ. ನಿಮ್ಮ ಅಪ್ಪನಿಂದಾನೇ ಕಲ್ತ್ಕೊಂಡ್ಬಿಟ್ಟಿದ್ದು ನಾನು. ಎಲ್ಲ ಇಂಥವನ ಡ್ಯಾಡಿ ಕಲ್ಸೋದು ನೀನು? ಸುಮ್ಮನೆ ತಮಾಷೆಗೆ ಮಾತಾಡ್ತೀವಿ ನಾವು. ಏನು ಇವಾಗ ತಮಾಷೆಗೋ ಅಮಾಸೆಗೋ? ನಾನು ಇವಾಗ ಅಮಾಸೆಗೆ ಮಾತಾಡೋದ್ನ ಇವಾಗ ಜಾಡ್ಸ್ ಒದ್ರೆ ಇವಾಗ ಅಮಾಸೆ ಆಗ್ತಿತ್ತು. ಒದಿಲ್ಲ ಸುಮ್ಮನೆ ಅನ್ಕೋದಿದ್ಯಾ? ನೋಡು ಕಾಯ್ತಾ ಇರ್ತಾರೆ ಬಾರ. ನಮ್ಮ ಅಕ್ಕ ಯಾವಾಗ ಹೊಡೆಸ್ಕೊಂತಾಳೋ ಅದಕ್ಕೆ ಯಾವಾಗ ಪಿಂಡಿಡ್ತೀನೋ ಅಂತ ಕಾಯ್ತಾ ಇರ್ತಾಳೆ. ಹಂಗೆ ಮತ್ತೆ ಗೈಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಾನೇನು ಮಾಡಲ್ಲ ಗೈಸ್, ಇವತ್ತು ನಮ್ಮ ಮನೆ ಎಲ್ಲ ಮಾಡ್ಕೊಂತ ಎಲ್ಲ ಮೆಹಂದಿ ಹಾಕೊಂಡ್ಬಂದು ಕುತ್ಕೊಬಿಟ್ಟು ಏನು ಮಾಡಲ್ಲ ಅಂದರೆ ಮನೆ ಹೇಳಿದ್ದು ಏನಾನೆ ಅಂದೆ ಹೋಗಿ ಹಾಕ್ಸ್ಕೊಂಬಂದ್ಬಿಡು ಅಂತ. ಸರಿ ಹೋಗು, ಒಳ್ಳೇದಾಗ್ಲಿ, ಮಲ್ಕೋ ಹೋಗು, ಟೈಮ್ ಆಯ್ತು. ಯಾಕಂದ್ರೆ ಬರೀ ನಾಳೆ ಐತೆ ಮಾಡೋದು. ಇಟ್ಕೊಳ್ಳೋದೇನಾದ್ರು ನನ್ನ ತಮ್ಮ ಮಾಡ್ತಾನೆ, ಅವನು ಫುಲ್ ಎದ್ದಿರ್ತಾನೆ ಇವತ್ತು. ಬೇಕಂದ್ರೆ ಗೈಸ್, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ? ಬೆಳಗ್ಗೆಯಿಂದ ಕೆಲಸ ನೋಡಿ, ಟೈಮ್ ಬಂದು 12 ಗಂಟೆ ಆಯಿತು. ನಾನೊಬ್ಬಳೇ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಪೂಜಾ ಬೇರೆ ಇಲ್ಲ ಗೈಸ್, ಅದಕ್ಕೆ ನಾನೊಬ್ಬಳೇ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ ಮಳೆ ಬೇರೆ ಬರ್ತಾಯಿದೆ. ಬೆಳಗ್ಗೆಯಿಂದ ಈ ಪಾಟ್ಸ್ ಎಲ್ಲ ತೊಳೆದೆ ಗೈಸ್, ಗಿಡಗಳೆಲ್ಲ ತೊಳೆದೆ. ಯಾಕಂದರೆ ಫುಲ್ ಡೆಸ್ಟ್ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಗಿಡಗಳೆಲ್ಲ ತೊಳೆದೆ. ನೋಡಿ ರಾತ್ರಿ ಇಷ್ಟನ್ನು ರೆಡಿ ಮಾಡಿದೆ. ಇಷ್ಟು ರೆಡಿ ಮಾಡಿದೆ ಸ್ವಲ್ಪ ಇವತ್ತು ಸೀರೆ ಹೊರ್ಸೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಆದರೂ ಇನ್ನೂ ಕೆಲಸ ಜಾಸ್ತಿ ಐತೆ ಗೈಸ್. ನೋಡಿ ಮಳೆ ಬರ್ತಾಯಿದೆ ಗೈಸ್. ಬೆಡ್ಶೀಟ್ ಎಲ್ಲ ತೊಳೆದಾಕಿದ್ದೀನಿ ಇವತ್ತೊಂದೆರಡು. ಒಣಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡಿ ಇದೊಂದು ಮ್ಯಾಟ್ ಎಲ್ಲ ನೆನ್ನೆನೇ ವಾಶ್ ಮಾಡಿದೆ. ಏನಂದರೆ ಬೇಗ ಒಣಗ್ತು, ಇಲ್ಲ ಅಂದಿದ್ರೆ ರಾತ್ರಿನೇ ವಾಶ್ ಮಾಡಿ ಹಾಕಿದ್ದೆ. ಒಣಗಿದೆ ಗೈಸ್ ಈಗ. ಹಾಗೆ ಮ್ಯಾಟ್ಸ್ ಎಲ್ಲ ಹಾಕಬೇಕು ಗೈಸ್, ಹೊಸದು. ಯಾವುದಕ್ಕಣ ಮಳೆ ಮಳೆ.
ನೋಡಿ ಗೈಸ್, ಇದು ರೆಡ್ ಕಲರ್ ಮ್ಯಾಟು ಚೆನ್ನಾಗಿದೆ. ನಾನು ಫೋಲ್ಡ್ ಮಾಡಿ ತಿಕ್ಕಿದ್ನಲ್ಲ, ಹಾಗಾಗಿ ಸ್ವಲ್ಪ ಮುದ್ರಕೊಂಡಂಗಿದೆ. ಇದು ಅಷ್ಟೇ ನೋಡಿ. ಮನೆಯೆಲ್ಲ ಒರೆಸ್ದೆ ಗೈಸ್, ಅದಕ್ಕೆ ಮ್ಯಾಟ್ ಇವಾಗ ಹಾಕ್ತಾಯಿದ್ದೀನಿ. ಗೈಸ್, ಇನ್ನೂ ಬೇಜಾನ್ ಕೆಲಸ ಇದೆ, ಮಾಡ್ತಾನೇ ಇದ್ದೀವಿ. ನೋಡಿ, ಎಲ್ಲ ರೂಮಲ್ಲೆಲ್ಲ ಕ್ಲೀನ್ ಆಯಿತು, ಎಲ್ಲ ಆಲ್ಮೋಸ್ಟ್ ಆಗಿದೆ ಗೈಸ್. ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಆದರೂ ಎಷ್ಟು ಮಾಡಿದ್ರು ಕೆಲಸ ಇದ್ದೇ ಇದೆ. ಹಾಗೆ ಕರ್ಜಿಕಾಯಿ ಎಲ್ಲ ಮಾಡಿಕೊಂಡೆ ರಾತ್ರಿನೇ. ಇನ್ನು ರವೆ ಉಂಡೆ ಒಂದು ಮಾಡಬೇಕು, ರಾತ್ರಿಗೆ ಮಾಡೋಣ ಅಂತ. ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಸಂಜೆ ಹಂಗೆ ಸ್ಯಾರಿ ಉಡ್ಸೋದೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ಯಾರಿ ಒಂದು ರಾತ್ರಿಗೆ ಉಡ್ಸ್ಬಿಟ್ರೆ ಬೇಗ, ಆಮೇಲೆ ರಾತ್ರಿಗೆಲ್ಲ ರೆಡಿ ಮಾಡಿಟ್ಟು ಮಲ್ಕೊಂಡ್ರೆ, ಮಲ್ಕೊಳಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಗೈಸ್. ಯಾವ ವರ್ಷವೂ ನೈಟಲ್ಲಿ ಮಲ್ಕೊಂಡಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ನಾಳೆ ಅಂದಾಗ ಇವತ್ತು ಯಾವ ವರ್ಷವೂ ಮಲ್ಕೊಂಡಿಲ್ಲ. ಈ ಸರಿನೂ ಹಾಗೆ ಆಗ್ಬೋದು, ನೋಡೋಣ. ಆದಷ್ಟು ಸ್ವಲ್ಪ ಬೇಗ ಮಾಡಿಬಿಟ್ಟು ಮಲ್ಕೊಂಡ್ರೆ ಒಂದು ಸ್ವಲ್ಪ ಬೇಗ ಎದ್ದು ಬೆಳಗ್ಗೆ ಮಾಡ್ಕೊಬೋದಿಲ್ಲ ಅಂದರೆ ನಿದ್ದೆ ಕೆಟ್ಟರೆ ಮತ್ತು ನಾಳೆ ಎಲ್ಲ ಡೇನಲ್ಲಿ ನಿದ್ದೆ ಬರುತ್ತೆ. ಡೇನಲ್ಲಿ ನಿದ್ದೆ ಹೋಗ್ಬಾರ್ದಲ್ವ, ಹಾಗಾಗಿ ನೋಡೋಣ. ಹಾಗಲ್ಲ ನನಗೆ ತಿಳಿದಂಗೆ, ನೋಡೋಣ ಗೈಸ್ ಏನಾಗುತ್ತೆ ಅಂತ. ನಾವು ಅಂದ್ಕೊಳ್ಳೋದೇ ಒಂದು, ಅಲ್ಲ ಆಗೋದೇ ಒಂದು. ಇನ್ನು ಈ ಸ್ಕ್ರೀನೆಲ್ಲ ಒಂದು ಸ್ವಲ್ಪ ಸ್ಟಿಚ್ ಮಾಡ್ಕೊಂಬರ್ಬೇಕು. ಇದೊಂದು ಕೆಲಸ ನಂದು ಪೆಂಡಿಂಗ್ ಇಟ್ಟಿದ್ದೀನಿ. ಇಲ್ಲಿ ಕಜ್ಜಾಯ ಮಾಡೋಣ ಅಂದ್ಬಿಟ್ಟು ಅಕ್ಕಿ ಎಲ್ಲ ತೊಳೆದು ಒಣಗಿಸಿದ್ದೀನಿ. ಟೈಮ್ ಆದರೆ ಮಾಡೋಣ, ಇಲ್ಲ ಅಂದರೆ ಆಗಲ್ಲ ಗೈಸ್, ಅಷ್ಟೇ. ಇನ್ನು ಕಿಚನಲ್ಲಿ ನೋಡಿ, ಇನ್ನು ಇದೊಂದು ಕ್ಲೀನ್ ಮಾಡಿಬಿಟ್ರೆ ನನ್ನ ಕೆಲಸ ಅರ್ಧ ಕಂಪ್ಲೀಟ್. ಹಾಗೆ ದೇವ್ರ ಮನೆಗೆಲ್ಲ ತೋರಣ ಎಲ್ಲ ಹಾಕಿ ಇಕ್ಬಿಟ್ಟೆ ಗೈಸ್. ಇನ್ನು ಇಲ್ಲೊಂದು ಸ್ಕ್ರೀನ್ ಹಾಕಬೇಕು, ಬ್ಯಾಕ್ಗ್ರೌಂಡು ಡೆಕೋರೇಟ್ ಮಾಡಬೇಕು. ಅದು ಸಂಜೆ ನಮ್ಮ ಗೌತಮ್ ಬಂದಮೇಲೆ ಮಾಡೋಣ ಅಂತ. ಅಷ್ಟರಲ್ಲಿ ನಾನು ಸ್ವಲ್ಪ ಸ್ಯಾರಿ ಸ್ವಲ್ಪ ನೆರಿಗೆಗಳೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತೀನಿ. ಆಮೇಲೆ ರಾತ್ರಿಗೆ ಒಂದೇ ಸರಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊತೀವಿ ಗೈಸ್. ನೋಡಿ ಗೈಸ್, ನಮ್ಮ ಫ್ರೆಂಡ್ ಮನೆಯಲ್ಲಿ ಸೀರೆ ಉಡ್ಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ನೋಡಿ, ಉಡ್ಸ್ತಾಯಿದ್ದೀವಿ. ಉಡ್ಸಾದ್ಮೇಲೆ ಹೆಂಗಿರುತ್ತೆ ಅಂತ ನೋಡಿ. ನಮ್ಮ ಅಮ್ಮಕ್ಕವ್ರು ಯಾವ ಸ್ಟೈಲ್ ಬೇಕು, ದರ್ಬಾರ್ ಸ್ಟೈಲ್ ಬೇಕಾ, ಟೆಂಪಲ್ ಸ್ಟೈಲ್ ಬೇಕಾ, ಅಷ್ಟಲಕ್ಷ್ಮಿ ಬೇಕಾ, ನನಗೆ ಮಾತ್ರ ಅಲ್ಲಿ ಕೊಟ್ಟಿಲ್ಲ. ನೋಡಿ ಗೈಸ್, ಬೇಜಾರು ಮಾಡ್ಕೊಬಿಟ್ಟವ್ರೆ. ಮಾತ್ರ ಹೊಲ್ಕೊಬಿಟ್ಟವಳು. ನಾನೇ ಲಾಸ್ಟ್ ಮೂಮೆಂಟಲ್ಲಿ ಹೊಲ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ, ಆದರೂ ನಂಬ್ತಾ ಇಲ್ಲ ನನ್ನ. ಗೈಸ್, ಫ್ರಿಲ್ಸ್ ಎಲ್ಲ ಇಟ್ಟಿದ್ದೀನಿ. ಉಡ್ಸಾದ್ಮೇಲೆ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಹಾಂ, ಇಟ್ಲವೇ. ಗೈಸ್ ನೋಡಿ, ಫೈನಲ್ ಲುಕ್ಕು ಈ ಥರ ಬಂತು. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಏನನ್ನಿಸ್ತಾ ಇದೆ? ಸೂಪರಾ? ಅವ್ರು ಹೇಳಿದ್ಮೇಲೆ ಆಗೋಯ್ತು. ಸುಸ್ತಾಗಿ ವರ್ಷ ಡಬಲ್ ಬಾರ್ಡ್ರು, ಅದಕ್ಕೆ ಇವಾಗ ಕರೆಕ್ಟಾಗಿ ಸರೋಯ್ತು. ಹಾಂ, ಏನೋ ಒಂದು ಐಡಿಯಾ. ಇನ್ನೊಂದು ಸ್ವಲ್ಪ ಎತ್ತರ ನಾನು ಮಾಡಬೇಕು, ಒಂದೇ ಅಷ್ಟೇ ಆಯ್ತು. ಒಂದು ಸ್ವಲ್ಪ ಹೈಟ್ ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. అదే నేను అంటే బాగా వచ్చింది సూపర్గా. ನೋಡಿ ಗೈಸ್, ನಮ್ಮ ಫ್ರೆಂಡ್ ಹೇಳಿದ್ಮೇಲೆ ಮುಗೀತು. ಇಷ್ಟ ಆಯಿತು. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಗೈಸ್. ಇನ್ನು ನಾನು ಗುಡಿಸ್ಬೇಕು, ನಂದು ಯಾವ ಥರ ಬರುತ್ತೋ ಗೊತ್ತಿಲ್ಲ. బాక్స్ సెంటర్లో జోడిస్తున్నా ఏమే నువ్వే జోడ్స్ కట్టావా? జోష్ ఇలా నాకు ఇప్పుడు ఎట్లా వస్తే అట్లా, ఏమి టెన్షన్ లేదు. ಈ ಥರ ಹಿಂಗೆ ಈ ಥರ ಮಾಡೋದು. ನೀವು ಕಳಿಸಿದ ವಿಡಿಯೋ ನೋಡಿದ್ನಲ್ಲ ನಾನು, ಈ ಥರ ಮಾಡೋದು. ಗೈಸ್, ಈಗ ನಮ್ಮ ಮನೆಯಲ್ಲಿ
ಲಕ್ಷ್ಮಿಗೆ ಸ್ಯಾರಿ ಉಡಿಸ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಫ್ರೆಂಡು. ಅವ್ರ ಮನೆಯಲ್ಲಿ ಪದ್ಮಾಸನದು ಉಡಿಸಿದ್ವಿ ಇಬ್ಬರು ಸೇರಿಕೊಂಡು. ನಮ್ಮ ಮನೆಯಲ್ಲಿ ನಾನು ದರ್ಬಾರ್ ಸ್ಟೈಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಅದೇ ಹೇಳ್ತಾ ಇದ್ದೀನಿ, ಲೇಟ್ ಆಗುತ್ತೀನಿ ಅವ್ರಿಗೆ ಅಲ್ಲಿವರೆಗೂ ಕಾಯಕ್ಕಾಗುತ್ತಾ? ನನ್ಗೆ ಇಷ್ಟು ಮಾಡಿ ಅದಕ್ಕೆ ಏನಿದಮ್ಮ ಮೆಟ್ಟಿಳಗನ ಶ್ಯಾಮನ್ ಜಾರ್ತಿಂದೆ ನಿಂದಲ್ಲ, ನಿಂದ ಯಾವುದು? A few moments later. ಗೈಸ್ ನೋಡಿ, ಸೀರೆ ಉಡ್ಸಿದ್ದಾಯಿತು, ಈ ಥರ ಬಂದಿದೆ. ರಾತ್ರಿನೇ ಉಡ್ಸಿದ್ದೀವಿ, 10 ಗಂಟೆ ಆಯಿತು. ಇನ್ನು ನೈಟೆಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಎಷ್ಟೊತ್ತಾಗುತ್ತೋ ನೋಡೋಣ ಗೈಸ್. ಗೈಸ್ ಈಗ ಲಕ್ಷ್ಮಿಗೆ ಸ್ಯಾರಿ ಉಡಿಸಿದ್ದಾಯಿತು. ಸುಮಾರು 1 ಅವರಿಂದ 1.5 ಅವರ್ ತಗೊಂಡಿದ್ದೀವಿ. ಹಾಗೆ ರಾತ್ರಿ ನಮ್ಮ ಪೂಜಾ ಬೇರೆ ಇರಲಿಲ್ಲ, ಹಾಗಾಗಿ ನಮ್ಮ ಗೌತಮಿ ಪಾತ್ರೆ ತೊಳಿತಾ ಇದ್ದಾನೆ. ಹಾಗೆ ನಮ್ಮ ಮನೆಯವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾರೆ. ಬೆಳಗ್ಗೆಗೆ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಪೂಜಾ ಬೇರೆ ಬರೋ ಆಗಿರಲಿಲ್ಲ, ಹಾಗಾಗಿ ಅವಳನ್ನ ನಮ್ಮ ಅಜ್ಜಕ್ಕ ಅವ್ರ ಮನೆಗೆ ಕಳಿಸಿದ್ದೆ, ಒಂದಿನ ಅಲ್ಲೇ ಇರಲಿ ಅಂದ್ಬಿಟ್ಟು. ಹಾಗಾಗಿ ನಾನು ಒಬ್ಬಳೇ ಮಾಡ್ಕೊತಾ ಇದ್ದೆ. ನೋಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಪ್ರತಿಯೊಂದು ನಾನು ರಾತ್ರಿನೇ ಜೋಡಿಸಿಟ್ಕೊಂಡೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋಣ ಅಂದ್ಕೊಂಡು. ನೋಡಿ ತಟ್ಟೆಗಳಿಗೆಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಕರೆಕ್ಟಾಗಿ 3:30 ಆಯಿತು. 3:30ಗೆ ಮಲ್ಕೊಂಡ್ರೆ ಮತ್ತೆ ಒಂದು 4:15 ಹಂಗೆ ಎದ್ದು ಬೆಳಗ್ಗೆ ಒಂದು 6 ಗಂಟೆ ಒಳಗಡೆ ಪೂಜೆ ಮಾಡೋಣ ಅಂದ್ಕೊಂಡೆ. ಆದರೆ ಗೈಸ್ ನಾನು ಕೂಡ ಪೂಜೆ ಮಾಡೋದಕ್ಕೆ ಆಗಲಿಲ್ಲ. ನಾನು ಕೂಡ ಪೂಜೆ ಮಾಡೋ ಹಾಗಾಗಿಲ್ಲ, ಯಾಕಂದರೆ ಪೀರಿಯಡ್ ಪ್ರಾಬ್ಲಮಿಂದ ನಾನು ಕೂಡ ಮಾಡೋದಕ್ಕಾಗಿಲ್ಲ. ಮತ್ತು ಬೇರೆ ಇನ್ನೇನು ಮಾಡೋದಕ್ಕಾಗುತ್ತೆ, ಎಲ್ಲ ಜೋಡಿಸಿದ್ದೆ, ಮತ್ತು ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಫೋನ್ ಮಾಡಿ ಕೇಳಿದೆ. ಮತ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ಅಮ್ಮ ಬಂದರು. ಅಮ್ಮ ಬರೋ ಅಷ್ಟರಲ್ಲಿ 12 ಗಂಟೆ ಆಯಿತು. ಅದಕ್ಕೂ ಮುಂಚೆ ಬೆಳಗ್ಗೆ ಎಲ್ಲ ರೆಡಿ ಇತ್ತಲ್ವ, 9 ಗಂಟೆ ಒಳಗಡೆ ಪೂಜೆ ಮಾಡೋಣ ಅಂದ್ಬಿಟ್ಟು, ಪೂಜೆ ಮಾಡಿಸ್ಬಿಡೋಣ ಅಂದ್ಬಿಟ್ಟು ನಮ್ಮ ಮಂಜಕ್ಕನ ಕರೆದು ಮಂಜಕ್ಕ ಕೈಯಲ್ಲಿ ಪೂಜೆ ಮಾಡಿಸ್ದೆ. ಮತ್ತು ಒಂದಿನ ಮುಂಚೆ ಏನಾದರೂ ಆಗಿದ್ರೆ ಸ್ಟಾಪ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ವೀಕ್ ಆದರೂ ಮಾಡ್ಕೊತಾ ಇದ್ದೆ ಹಬ್ಬ. ಆದರೆ ಈ ಥರ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಏನು ಮಾಡೋದು. ಆದರೆ ತುಂಬಾ ಬೇಜಾರಾಯಿತು ಗೈಸ್. ನಾನು ಮತ್ತು ನಮ್ಮ ಪೂಜೆ ಇಬ್ಬರು ಮಾಡೋದಕ್ಕಾಗಿಲ್ವಲ್ಲ, ಹಾಗಾಗಿ ತುಂಬಾ ಬೇಜಾರಾಯಿತು. ಮತ್ತು ಇನ್ನೇನು ಮಾಡೋದಕ್ಕಾಗಲ್ಲ, ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀವಲ್ಲ ಅಂಥೇಳಿ ನಮ್ಮ ಮಂಜಕ್ಕ ಕೈಯಲ್ಲಿ ಪೂಜೆ ಮಾಡಿಸಿದ್ದೀವಿ. ಅಮ್ಮನೂ ಬಂದರು. ಅಮ್ಮ ಬರೋ ಅಷ್ಟರಲ್ಲಿ ಮಂಜಕ್ಕ ಪೂಜೆ ಮಾಡಿದರು. ಮತ್ತು ಸಂಜೆ ಅಮ್ಮನೇ ಪೂಜೆ ಮಾಡಿ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟರು. ಮತ್ತು ಇನ್ನೇನು ಮಾಡೋದಕ್ಕಾಗಲ್ವಲ್ಲ, ಇವತ್ತು ಇಷ್ಟೇ ನನ್ನ ಅದೃಷ್ಟ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಗೈಸ್ ಅಷ್ಟೇ. ಎಲ್ಲ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ, ರಾತ್ರಿ ಎಲ್ಲ ನಿದ್ದೆ ಹೋಗಿಲ್ಲ. ನೋಡಿ ಒಬ್ಬಟ್ಟಿಗೆಲ್ಲ ಬೇಳೆ ಎಲ್ಲ ಬೇಯಿಸಿ ಬೆಲ್ಲ ಎಲ್ಲ ಕಲಸಿಟ್ಟಿದ್ದೆ, ಮೈದಾ ಕೂಡ ಕಲಸಿದ್ದೆ ಬೆಳಗ್ಗೆ ಎದ್ದು ಬೇಗ ಮಾಡ್ಕೊಳ್ಳೋಣ ಅಂತ. ಆದರೆ ಈಗ ಆಯ್ತಲ್ಲ, ಹಾಗಾಗಿ ಪಾಪ ಮಂಜಕ್ಕನೇ ಬಂದು ಒಬ್ಬಟ್ಟೆಲ್ಲ ಮಾಡಿಕೊಟ್ರು. ನೋಡಿ ಟೈಮ್ ಬಂದು 3 ಗಂಟೆ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಆದರೆ ಈ ಥರ ಆಯಿತು. ಏನು ಮಾಡೋಕ್ಕಾಗಲ್ಲ ಗೈಸ್. ನಮಗೆ ಈ ವರ್ಷ ಪೂಜೆ ಮಾಡೋ ಅದೃಷ್ಟ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಮತ್ತು ಇನ್ನೇನು ಮಾಡೋದಕ್ಕಾಗಲ್ವಲ್ಲ ಈ ಥರ ಪರಿಸ್ಥಿತಿ ಬಂದಾಗ. ಮತ್ತು ಇಂಥ ಪ್ರಾಬ್ಲಮ್ಸ್ ಎಲ್ಲನೂ ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ ಈ ಥರ ಹಬ್ಬಗಳ ಟೈಮಲ್ಲಿ. ಮತ್ತು ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಫೇಸ್ ಮಾಡಿರ್ತಾರಲ್ವ, ಏನು ಮಾಡೋದಕ್ಕಾಗಲ್ಲ. ಇವತ್ತಿನ ದಿನ ಇಷ್ಟೇ ಅಂದ್ಕೊಂಡು ನಾನು ಸುಮ್ಮನೆ ಆದೆ ಗೈಸ್. ಇನ್ನೇನು ಮಾಡೋಕ್ಕಾಗುತ್ತೆ. ಗೈಸ್ ದೇವ್ರ ಮನೇಲಿ ಕೂಡ ಲಕ್ಷ್ಮಿನ ಕೂರಿಸಿದ್ದೀನಿ. ಮತ್ತು ಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿ ಅಲ್ಲ, ನಾನು ಡೈಲಿ ಕಲಶ ಇಡ್ತೀನಲ್ವ, ಅದಕ್ಕೇ ಮುಖವಾಡ ಇತ್ತಲ್ವ ಬೆಳ್ಳಿದು, ಅದು ದೇವ್ರ ಮನೇಲಿ ಹಾಕಿದ್ದೀನಿ. ಯಾಕಂದರೆ ಪ್ರತಿ ವರ್ಷ ಇಡ್ತಾ ಇದ್ವಲ್ಲ, ಹಾಗೆ ಪೂಜೆ ಮಾಡಬೇಕು ಅಂತೇಳಿ ಈ ಸರಿ
ದೇವ್ರ ಮನೆಯಲ್ಲಿ ಇಟ್ಟಿರುವಂಥ ಕಲಶಕ್ಕೆ ಇಟ್ಟಿದ್ದೀನಿ. ಹಾಗೆ ಈ ಕಡೆ ಲಕ್ಷ್ಮಿಗೆ ಬಂದು ನಾನು ಹೋದ ವರ್ಷ ಒಂದು ಮುಖವಾಡ ತಗೊಂಡಿದ್ದೆ, ಅದು ಒಂದು ಸರಿನೂ ಹಾಕಿರಲಿಲ್ಲ. ಹಾಗಾಗಿ ಒಂದು ಸರಿ ಆದರೂ ಹಾಕೋಣ ಅಂತೇಳಿ ಈ ಸರಿ ಇದನ್ನು ಮಾಡಿದೆ. ಹಾಗೆ ಅಮ್ಮ ಸಂಜೆ ಪೂಜೆ ಎಲ್ಲ ಮಾಡಿ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಹಾಗೆ ಅಷ್ಟೊಂದು ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಗೌತಮ್ ಮಾತ್ರ ಇದ್ದಿದ್ದಲ್ವ. ಗೌತಮ್ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದಾನೆ, ತುಂಬ ವೀಡಿಯೋ ಮಾಡಿಲ್ಲ. ಹಾಗಾಗಿ ನಾನು ಎಷ್ಟು ಮಾಡಿದ್ದಾನೋ ಅಷ್ಟೇ ಹಾಕಿದ್ದೀನಿ. ನೋಡಿ ಗೈಸ್, ಇವತ್ತು ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಈ ಥರ ಆಯಿತು. ಹಾಗೆ ಅಮ್ಮ ಆರತಿ ಮಾಡಬೇಕಾದ್ರೆ ಹಾಡು ಹೇಳಬೇಕು ಅಂತೇಳಿ ನನ್ನ ತಮ್ಮನಿಗೆ ಫೋನ್ ಮಾಡಿ ಹಾಡು ಹೇಳ್ಸಿದ್ದಾರೆ. ವಿಡಿಯೋನ ಕೊನೆ ತನಕ ನೋಡಿ, ಅವ್ನು ತುಂಬ ಚೆನ್ನಾಗಿ ಹಾಡು ಹಾಡಿದ್ದಾನೆ. ನನಗೆ ಮಂಗಳಾರತಿ ಮಾಡ್ತೈತಿ ಇವಾಗ. ಇವಾಗ ಹೇಳಲ್ಲ, ಇವಾಗ ಯಾರಿಲ್ಲ ಹೇಳು. ಹಾಂ ಎಲ್ ಮಾಮ್, ಯಾರಿಲ್ಲ ನಿಜ. ಆಡು, ಆಡಕ್ಕೇನು, ವಿಡಿಯೋ ಕಾಲ್ ಮಾಡ್ತೀನಿ ನೋಡು. ಹಾಂ ಆಡ್ ಮಾಮ್, ಹಂಗೆ ಜೋರಾಗೆಲ್ಲ ಆರತಿ ಮಾಡುತ್ತೆ. ಅಜ್ಜಿಗೆ ಬರಲ್ವಂತೆ, ಅಜ್ಜಿಗೆ ಬರಲ್ವಂತೆ. ಬರುತ್ತೆ ಎಲ್ಲ ಬರುತ್ತೆ, ಅಜ್ಜಿಗೆ ಯಾಕೆ ಬರಲ್ಲ? ಹೇಳಲ್ಲ ಒಂದು, ನೀನ್ ಹೇಳು, ನನ್ಗೆ ಬರಲ್ಲ. ನಿನಗೆ ಬರಲ್ಲ? ಬರಲ್ಲ. ಯಾಕೆ ಬರಲ್ಲ? ಬೇಗ ಹೇಳಿ ಮಾಮ್, ಆಡು. ಆಡ್ದಾ? ಆಡೋಗು ದೀಪ, ಬೇಗ. ನೋಡು. ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲಿನ ನಾದವ ತೋರುತ್ತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಾಕ? ಕನಕವೃಷ್ಟಿಯ ಕರೆಯುತ್ತ ಬಾರೆ, ಮನವ ಕಾಯುವ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಒಳೆಯುವ ಜನಕರಾಯನ ಕುಮಾರಿ ಬೇ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ವೆರಿ ಗುಡ್. ಅಷ್ಟೇ. ಹೆಂಗೈತೆ? ನೀನೇ ಆಡ್ಬಿಡ್ಬೇಕಾಯ್ತು ಸುಮ್ಮನೆ. ಅಲ್ಲ, ಡೆಕೋರೇಷನ್ ಹೆಂಗೈತೆ? ಚೆನ್ನಾಗೈತೆ. ಸಾಲಮ್ಮ అవతల పోయినా దీపాలు అవతలే పెట్టాలినా? ಊಟ ಆಯ್ತಾ? ಯಾರು ಸಕ್ಕಲ ರೆಡಿ ಮಾಡವ್ರೆ? ಊಟ ಆಯ್ತಾ? ಆಯ್ತು. ಮುಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಯಾವ್ದೊಂದು ಆಡ್ತೀರ ನಿಮ್ಮ? ನೀರಾದ ಹಾರ್ಕೊಂಡು ನಮ್ಗೆ
ಮಾಮ್ ಒಂದು ನಿಮಿಷ ಆಫ್ ಮಾಡಿ ಸಾಂಗು. ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಾಡ್ದೆ ಸಾಂಗು. ನೋಡಿಲ್ಲ ಹಂಗೆ ಆಯನ್ನು. ಹಾಯ್ ಗಾಯ್ಸ್. ಯಾವ್ದೋ ವಿಡಿಯೋ ಮಾಡ್ಕೊಂಡು ಆಯ್ತು ಆಯ್ತು, ಎಲ್ಲ ಆಯ್ತು ರೆಕಾರ್ಡ್. ಹಾ ಊಟ ಇನ್ನ ಇಲ್ಲ ಯಾಕ ಮಾಡಬೇಕು. ಗೈಸ್ ನೋಡಿದ್ರಲ್ಲ, ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ತಮ್ಮ ಹೇಗೆ ಹಾಡಾಡ್ದ ಅಂದ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ತುಂಬ ಚೆನ್ನಾಗಿ ಆಡಿದ್ದಾನೆ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಓಕೆ ಗೈಸ್, ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಬಾಯ್ ಗೈಸ್.